ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ನಿಮ್ಗೋಸ್ಕರ ಮತ್ತೊಮ್ಮೆ ತಗೊಂಬಂದಿದ್ದೀನಿ. ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗಿ ಮಾಡ್ಕೊಂಡ್ರು ಬೇಕಾಗಿರೋ ಪದಾರ್ಥಗಳು ಶುಂಠಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಕರ್ಬೇವಿನ ಸೊಪ್ಪು ಎಲೆ. ಮೆಣಸಿನಕಾಯಿ ಗೊತ್ತಲ್ಲ ಟೇಸ್ಟು, ಬೆಳ್ಳುಳ್ಳಿ ಗೊತ್ತಲ್ಲ ಆರೋಗ್ಯಕ್ಕೆ ಒಳ್ಳೇದು, ಕರ್ಬೇವಿನ ಸೊಪ್ಪು ಗೊತ್ತಲ್ಲ ಕಣ್ಣಿಗೆ ಒಳ್ಳೇದು, ಮತ್ತು ಲವಂಗ ಗೊತ್ತಲ್ಲ ಹಲ್ಲುಗಳಿಗೆ ಒಳ್ಳೇದು. ಇಷ್ಟನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ಸೇರಿಸ್ತಾ ಇರೋದು ನಂದಿನಿ ಮೊಸರು ಅರ್ಧ ಕೆಜಿ, ನಂದಿನಿ ಮೊಸರು 20 ಕೆಜಿ, ಚಿಕನ್ 8 ಕೋಳಿ ಹಾಕೊಂಡಿದ್ದೀನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮ್ಗೆ ಸ್ವಾಗತ. ಈಗ 20 ಕೆಜಿ ಚಿಕನ್ಗೆ ಅರ್ಧ ಕೆಜಿ ಮೊಸರು ಮತ್ತು ಪೇಸ್ಟ್ ಮಾಡಿ ಇಟ್ಕೊಂಡಿರುವ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ಪೇಸ್ಟ್ ಮಾಡಿ ಚಿಕನ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ತಾ ಇರೋದು ಈಗ ಮೊಟ್ಟೆ. 12 ಮೊಟ್ಟೆ ಹಾಕ್ತಾ ಇದ್ದೀನಿ. 20 ಕೆಜಿ ಚಿಕನ್ ಅಂದ್ರೆ 8 ಕೋಳಿನ ಚಾಕ ಅಂತ ಹೊಡೆದು ಬಂದ್ಬಿಟ್ಟಿದ್ದಾನೆ ಚಿಕನ್ ಅಂಕಲ್. ಸೊ ಏನಾಯ್ತು ಅಂದ್ರೆ ಮಂಗಳವಾರ ದಿನ ಒಂದು ಕ್ಯಾಟ್ರಿಂಗ್ ಆರ್ಡರ್ ಬೇಕು. 100 ಜನಕ್ಕೆ ಊಟ ಕೊಡಿ ಅಂತ ಕೇಳಿದ್ರು ಕಾಲೇಜಿನವರು. ಬೇಳ್ತಿನ ನನಗ್ ಬಂದಿದ್ ಕ್ಯಾಟ್ರಿಂಗ್ ಆರ್ಡರ್ ನಾನು ಯಾವ್ದು ಕಾರಣಕ್ಕೆ ಬಿಡಂಗೆ ಇಲ್ಲ. ಸೊ ಆರ್ಡರ್ ತಗೊಂಡೆ. ಸುಮಾರು ಒಂದು 25,000 ರೂಪಾಯಿ ಕ್ಯಾಟ್ರಿಂಗ್ ಆರ್ಡರ್. 100 ಜನಕ್ಕೆ ಒಳ್ಳೆ ಊಟ. ಅದಕ್ಕೆ ಕಬಾಬ್ ಏನ್ ಕೊಡ್ತೀರಾ, ಸ್ನಾಕ್ಸ್ ಅಂದ್ರೆ ಸ್ಟಾರ್ಟರ್ಗೆ ಏನ್ ಕೊಡ್ತೀರಾ ನಾನ್ ವೆಜ್ ಅಲ್ಲಿ ಅಂದ್ರು. ಸೊ ಏನೇನೋ ಹೇಳೋದು ಅದೇ ಹೇಳ್ತಾ ಮೇಡಮ್ ನಾನು ಬೆಳ್ಳುಳ್ಳಿ ಕಬಾಬ್ ಕೊಡ್ತೀನಿ ಅಂದೆ. ಕೆಲವ್ರು ಇಟ್ಕೊಂಡು ಬೆಳ್ಳುಳ್ಳಿ ಕಬಾಬ್ ಅಂತ ತಕ್ಷಣ ಒನ್ ಮೋರ್ ಆದ್ರು, ಕೆಲವ್ರು ರಸ್ಕ್ ಅಂದ್ರು, ಕೆಲವ್ರು ನಕ್ಕದ್ರು, ಇನ್ ಕೆಲವ್ರು ಇಟ್ಕೊಂಡು ಯಾಕ್ರೆ ಬೇರೆಯವ್ರಿಗೆ ಕೊಡ್ತೀರಾ, ನೀವು ಟೇಸ್ಟ್ ಆಫ್ ಉಪಹಾರ ನೀವೇ ನಿಮ್ ಸ್ಟೈಲ್ ಕೊಡ್ರಿ ಅಂದ್ರು. ಮೇಡಮ್ ಅದು ಒಂದು ತಗೊಂಡ್ಬರ್ತೀನಿ. ಆ ರೆಸಿಪಿ ಇನ್ನು ನಾನು ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಆಮೇಲೆ ಕೊಡ್ತೀನಿ ಅದನ್ನ ಅಂತೇಳಿ. ಅದಕ್ಕೆ ಇನ್ನು ಏನೇನು ಗೊತ್ತಾ, ತುಂಬಾ ಇದೆ. ನಾನು ಒಂದು ರೆಸಿಪಿ ಕಂಡಿಡ್ದಿದ್ದೀನಿ, ಅದಕ್ಕೆ ಇನ್ನು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡ್ಬೇಕು ಅದ್ರ ಮೇಲೆ. ಅದುವರೆಗೂ ಬೆಳ್ಳುಳ್ಳಿ ಕಬಾಬ್ ಓಡಿಸ್ತಾ ಇಲ್ವಾ. ಸೊ ನೋಡಿ, ಏನು ಕಲರ್ ಇಲ್ಲ, ಏನು ಟೇಸ್ಟಿಂಗ್ ಪೌಡರ್ ಇಲ್ಲ, ಏನೆಲ್ಲ ನ್ಯಾಚುರಲ್ ಆಗಿರೋ ಪದಾರ್ಥಗಳನ್ನ ಹಾಕಿ ಇಷ್ಟು ಚಿಕನ್ ಈಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸೋದು ತುಂಬಾ ಇಂಪಾರ್ಟೆಂಟ್. ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಅರ್ಧ ಕೆಜಿ ಬಿದ್ದಿದೆ, ಮತ್ತು ಕಳ್ಳೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಇಷ್ಟನ್ನು ಸೇರಿಸಿ, ಉಪ್ಪನ್ನು ಸೇರಿಸಿ, ಮತ್ತು ನಾನು ಏನಾಕಿದೆ ಗೊತ್ತಾ, ಎಳ್ಳು ಹಾಕಿದ್ದೀನಿ, ಆಮೇಲೆ ವಾಮ್ ಕಾಳು ಹಾಕಿದ್ದೀನಿ, ಅಜ್ವಾಯಿನ್ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲ್ಸಿ, ಕರ್ಬೇವು ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಈಗ ಬಿಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಯಾರು ರಾಹುಲ ಅಲ್ಲ, ಪ್ರದೀಪನ್ ಬಿಡ್ತಾ ಇರೋದು, ರಾಹುಲ ಇಲ್ಲ ಇಲ್ಲಿ. ಈಗ ಫಸ್ಟ್ ರೆಡಿ ಆಗಿದೆ. ಮತ್ತೊಮ್ಮೆ ಇದನ್ನ ನಾನು ಇನ್ನೊಂದ್ಸರಿ ಸೆಕೆಂಡ್ ಮಾಡ್ತೀನಿ. ಸೆಕೆಂಡ್ ಅಂದ್ರೆ 2ನೇ ಸರಿಗೆ. ಫಸ್ಟ್ ಸರಿ ಬೇಸ್ಕೊಂಡು ಮತ್ತೆ ಇನ್ನೊಂದ್ಸರಿ ಡೀಪ್ ಫ್ರೈ ಮಾಡಿದ್ರೆ ಕಬಾಬು ರಸ್ಕ್ ಬಂದಂಗೆ ಬರ್ತದೆ. ಹಾಗೆ ತಿಂತಾ ಇದ್ರೆ ಒನ್ ಮೋರ್ ಅಲ್ಬೇಕು ನೀವು. ಚಾಟಾಪಾಟ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೀಟಾಪಾಟ. ಈಗ ಇದನ್ನೆಲ್ಲ ಸಾಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದೀನಿ, ಮೆಟ್ರೋ ಕಾಲೇಜ್ಗೆ. ಅಲ್ಲಿ ಜನಗಳಿಗೆ ಏನೇನ್ ಇಷ್ಟ ಆಗುತ್ತೆ, ಹೆಂಗಿರುತ್ತೆ ಅಂತ ಅಲ್ಲಿದೆಲ್ಲ ನೋಡ್ಬೋದು. ಬೆಳ್ಳುಳ್ಳಿ ಕಬಾಬ್ ತಗೊಳ್ಳಿ ಮೇಡಮ್. ಬೆಳ್ಳುಳ್ಳಿ ಕಬಾಬ್ ಮೇಡಮ್, ಬೆಳ್ಳುಳ್ಳಿ ಕಬಾಬ್ ಹೇಗಿದೆ ತಗೊಳ್ಳಿ. ತೆಗೀರಿ, ಕುಡಿ. ತಿನ್ನು ನೋಡಿ, ಹೇಳಪ್ಪ ಬೆಳ್ಳುಳ್ಳಿ ಕಬಾಬ್ ಹೆಂಗಿದೆ ಅಂತ. ತಿನ್ನು ನಿಮಿಷ, ತಿನ್ನು ಹಂಗೆ ತಿನ್ನು. ಹೆಂಗಿದೆಯಪ್ಪ ಬೆಳ್ಳುಳ್ಳಿ ಕಬಾಬ್? ಅವ್ನು ಹೇಳಲೇ ಇಲ್ಲ ನನಗೆ. ಅರ್ಥ ಆಗ್ತಿಲ್ಲ ನೋಡಿದೆ ನಾನು. ಸಾಕ್ತೀನಿ ತಿನ್ನಪ್ಪ ಇವಾಗ ನಾನು. ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ನನಗೆ. ಬಾಯ್ಲಿಕ್ಕೊಂಡು ಹೆಂಗಿದೆ ಅಂತ. ಬಾಯ್ಲಿಕ್ಕೊಂಡು ಪೀಸ್ ಹೇಳ್ತೀನಿ. ಕಬಾಬ್ ಚೆನ್ನಾಗಿತ್ತು. ಯೂಟ್ಯೂಬ್ ವಿಡಿಯೋ ಮೇಡಮ್. ಏನು ಬೇಕು ಮೇಡಮ್? ಚಿಕ್ಕ ಪೀಸ್ ಬೇಕಾ? ಈಗ ಕ್ಯಾಟ್ರಿಂಗ್ ಆರ್ಡರ್ ಎಲ್ಲ ಮುಕ್ಕಾಲ್ ಭಾಗ ಆಗೋಗಿದೆ. ಫೈನಲ್ ಏನಿದು
ಸ್ವೀಟು ಮತ್ತೆ ಗುಲಾಬ್ ಜಾಮೂನು, ಫ್ರೂಟ್ಸ್, ಡೆಸರ್ಟ್, ಫೈನಲ್ ಡೆಸರ್ಟ್ ನಡೀತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇವತ್ತು ಕ್ಯಾಟ್ರಿಂಗ್ ಆರ್ಡರ್ ತುಂಬಾ ಸಕ್ಸಸ್ ಆಗಾಯ್ತು, ಚೆನ್ನಾಗಿದೆ, ತುಂಬಾ ಖುಷಿ ಪಟ್ರು ಎಲ್ಲರೂ. ಇಲ್ಲಿ ಸ್ಟೂಡೆಂಟ್ಗಳು ಅಥವಾ ಡಾಕ್ಟರ್ಗಳೆಲ್ಲ ನೋಡಿ ಒನ್ ಮೋರ್ ಅಂತಾರೆ, ಕಬಾಬು ರಸ್ಕ್ ಇದೆ ಅಂತಾರೆ. ಇದು ಸಾಕಾಗಿದೆ, ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವಂತೂ. ನೀವು ನಮ್ಮ ವಿಡಿಯೋಗೆ ಲೈಕ್ ಹೊಡೆದು ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್ಫುಲ್ ಯುವರ್ ಸೆಲ್ಫ್ ಅಂಡ್ ನೀವು ಸಖತ್ತಾಗಿರಿ, ಒಳ್ಳೆ ತಿನ್ನಿ, ಚೆನ್ನಾಗಿ ಖುಷಿಯಾಗಿರಿ. ನೀವು ಖುಷಿಯಾಗಿರ್ಬೇಕಷ್ಟೇ ಕಣ್ರಿ, ನಮ್ಗೆ ಇನ್ನೇನಿದೆ ಜೀವನದಲ್ಲಿ. ನೀವು ಖುಷಿಯಾಗಿದ್ರೆ ನಮ್ಗೆ ಖುಷಿ ಅಷ್ಟೇ. ಬೇರೆ